ಎಲ್ಲರೂ ಕೇಳಿರಿ. ನಾನು ನಿಮ್ಮ ಮಾವ. ನನ್ನ ಹಣ್ಣು ಎಷ್ಟು ಸಿಹಿಯಾಗಿದೆ ಎಂದರೆ ಹುಡುಗರು ಮುದುಕರು ಎಲ್ಲರೂ ಮುಗಿ ಬೀಳುತ್ತಾರೆ. ಮಾವಿನ ಮರದ ಮಾತು ಕೇಳಿದ ಹಲಸಿನ ಮರ. ನಿನ್ನ ಹಣ್ಣು ಸಿಹಿಯಾಗಿರಬಹುದು, ಆದರೆ ನಿನ್ನ ಉಪಯೋಗದಷ್ಟೇ ನನ್ನನ್ನೇ ಮನುಷ್ಯರು ಉಪಯೋಗಿಸುತ್ತಾರೆ ಎಂಬುದನ್ನು ಮರೆಯಬೇಡ. ಅಲ್ಲದೆ ನಾನು ಕೊಡುವ ಒಂದು ಹಣ್ಣು 4 ಜನರು ಸಾಕು, ಆದರೆ ನೀನು ಕೊಡುವ ಒಂದು ಹಣ್ಣು ಒಬ್ಬರ ಹೊಟ್ಟೆಯೂ ತುಂಬುವುದಿಲ್ಲ. ಹಲಸಿನ ಮರದ ಮಾತು ಕೇಳಿದ ತೆಂಗಿನ ಮರ. ನಾನು ತೆಂಗಿನ ಮರ. ಛೀ, ಬಿಡು, ನಿನ್ನ ಹಣ್ಣು ಮುಟ್ಟಿದರೆ ಮುಳ್ಳು, ಅದನ್ನು ಬಿಡಿಸಲು ಹೊರಟರೆ ಕೈಯಲ್ಲ ನನ್ನ. ಆದರೆ ನನ್ನ ಕಾಯಿ ನೋಡಿ, ಹೇಳದಾದರೆ ಎಳನೀರಿಗೆ, ಬಲಿತರೆ ಸಾಪಾರಿಗೆ, ದೇವರ ಪೂಜಾ ವಿಧಿಗಳಿಗೆ, ಒಣಗಿದ್ದರೆ ಕೊಬ್ಬರಿಗೆ, ಇನ್ನು ಚಪ್ಪರಕ್ಕೆ ನನ್ನ ಗರಿಗಳು, ಗಾಣಕ್ಕೆ ಕೊಟ್ಟರೆ ಎಣ್ಣೆಗೆ, ಇನ್ನು ಚಪ್ಪರಕ್ಕೆ ನನ್ನ ಗರಿಗಳು, ಸ್ವಚ್ಛಿಸುವ ಪೊರಕೆಗೆ ನನ್ನ ಕಡ್ಡಿಗಳು, ಇದು ಮನೆಯ ಪಕ್ಕಾಸಿಗೆ ನನ್ನ ಮರ. ಎಲ್ಲವೂ ಜನರ ಕೆಲಸಕ್ಕೆ ಬೇಕು, ಆದ್ದರಿಂದ ನಾನು ಅವರಿಗೆ ಕಲ್ಪವೃಕ್ಷವಾಗಿದ್ದೇನೆ. ತೆಂಗಿನ ಮರದ ಮಾತು ಕೇಳಿದ ಆಲದ ಮರ. ನಾನು ಆಲದ ಮರ. ನೀನು ಬೇಕಾದಷ್ಟು ಜಂಬ ಕೊಚ್ಚು, ಆದರೆ ನಾನು ಕೊಡುವಷ್ಟು ನೆರಳು ನೀವ್ಯಾರು ಕೊಡಬಲ್ಲಿರಾ? ನಾನು ರೆಂಬೆ ಕೊಂಬೆಗಳನ್ನು ಅಗಲವಾಗಿ ಚಾಚಿ ಸೂರ್ಯನ ಬಿಸಿಲು ನನ್ನ ಬುಡಕ್ಕೆ ಬೀಳದಂತೆ ತಡೆದು ಎಲ್ಲರಿಗೂ ನೆರಳು ನೀಡುತ್ತೇನೆ. ಪ್ರಾಣಿಗಳ ಉಸಿರಾಟಕ್ಕೆ ಅಗತ್ಯವಾದ ಆಮ್ಲಜನಕವನ್ನು ಉತ್ಪಾದಿಸುತ್ತೇನೆ ಎಂದು ಹೇಳಿದ ಗಿಕ್ಕು. ಆಲದ ಮರದ ಮಾತು ಕೇಳಿದ ಬಾಳೆ ಗಿಡ. ಎಲೆ ಆಲದ ಮರವೇ, ಇದೇನು ಈ ರೀತಿ ಬಡಾಯಿ ಕಚ್ಚಿಕೊಳ್ಳುತ್ತಿದ್ದೀಯಾ? ನಿನ್ನ ಹಣ್ಣು ಹಕ್ಕಿಗಳು ಕೂಡ ತಿನ್ನುವುದಿಲ್ಲ. ನಿನ್ನ ಹೂವನ್ನು ಯಾರು ನೋಡಿದವರೇ ಇಲ್ಲ. ನನ್ನ ಎಲೆಯಲ್ಲಿ ಊಟ ಮಾಡಿದ್ದೀಯಾ? ನನ್ನ ಮೋದೆಯ ಚಟ್ನಿ ತಿಂದಿದ್ದೀಯಾ? ನನ್ನ ಹಣ್ಣು ಎಲ್ಲರಿಗೂ ಅಗತ್ಯ. ಹಾಗಾಗಿ ವರ್ಷದ 12 ತಿಂಗಳು ನಾನು ಹಣ್ಣು ನೀಡುತ್ತೇನೆ. ನನ್ನ ಎಲೆ ದಿಂಡು ಹಾಕಿದರೆ ಆದ್ದರಿಂದ ನಾನೇ ಶ್ರೇಷ್ಠ. ಇದನ್ನೆಲ್ಲ ಕೇಳುತ್ತಿದ್ದ ದಾಸವಾಳ ಗಿಡ. ಅಣ್ಣಂದಿರೇ, ಅಕ್ಕಂದಿರೇ, ನಮ್ಮಲ್ಲಿ ಜಗಳ ಬೇಕೆ? ನಾವು ಯಾರು ಹೆಚ್ಚು ಇಲ್ಲ, ಕಮ್ಮಿಯೂ ಇಲ್ಲ. ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಜನರು ನಮ್ಮನ್ನು ಉಪಯೋಗಕಾರಿಯಾಗಿರುತ್ತದೆ. ಆದ್ದರಿಂದಲೇ ನಾವು ಇಲ್ಲಿ ಬದುಕುತ್ತಿದ್ದೇವೆ. ಜನರು ನಮ್ಮನ್ನು ಇಲ್ಲಿ ನೆಟ್ಟಿದ್ದಾರೆ, ಎಲ್ಲ ಸೇರುವಂತೆ. ಆದ್ದರಿಂದಲೇ ನಮ್ಮ ಹಣ್ಣು ಅವರಿಗೆ ಉಪಯೋಗಕಾರಿಯಾಗುತ್ತದೆ. ಆದ್ದರಿಂದ ನಾವೆಲ್ಲರೂ